ಹ್ಮ್ ನೀರು ಜಗ್ಗು ಕಾದವು ಅವರಿಗೆ ಹೇಳ್ಬಿಡ್ತೀನಿ, ಹುಡುಗರಿಗೆ ಜಳಕ ಮಾಡಿಸ್ತಾರೆ. ಸುಶೀಲವರೇ, ಸುಶೀಲವರೇ, ನೀರು ಕಾದ ನೋಡ್ರಿ, ಹುಡುಗರಿಗೆ ಜಳಕ ಮಾಡಿಸ್ಬರ್ರಿ. ಹಾ ಬಂದೇ ಇರು ರಂಗವ. ನೀರು ಕಾದವ? ಹೋರಿ ಅವರೇ, ಜಗ್ಗು ಕಾದವ ನೀರು. ಸರಿ ಆತ ತಾಳವ್ರಿಗೆ, ಹಂಗಿದ್ರೆ ಕರೆದು ಜಳಕ ಮಾಡಿಸಿ ಅಷ್ಟ ಮಾಡಿಸಿ ಶಾಲೆ ಕಳ್ಸಕ್ಕಾಕತ್ತವ್ರಿ. ಏ ಹುಡುಗರ ಎಲ್ಲಿದ್ದೀರಾ, ಬರ್ರಿ. ನಡೀರಪ್ಪ, ಆ ಬಟ್ಟೆ ಕಳಿ ನಡೀರಿ, ಜಳಕ ಮಾಡಿಸ್ತೀನಿ ಬೇಗ ಬೇಗ. ಇವತ್ತು ಜಳಕ ಬೇಡವಾ? ಹಾಗೆಲ್ಲ ಮಾಡಬಾರ್ದು, ದಿನಾಲೂ ಸ್ನಾನ ಮಾಡ್ಬೇಕು. ಯಾಕೆ ಶಾಲೆಗೆ ಹೇಳ್ಯಾರಿಲ್ಲ ನಿನಗೆ? ಅವನ್ ಸಣ್ಣನೇ ಒಂದಿನ ಕಟ್ಟ ಮಾಡಲ್ಲ ನೋಡಿ ಸ್ನಾನ ಮಾಡಕ್ಕೆ, ನೀನೇ ಮಾಡ್ತೀಯಪ್ಪ. ಮತ್ ನೀ ಸುಡ್ ಸುಡೋ ನೀರು ಹಾಕ್ತೀಯ, ಇದ್ದಿ ಬಂದಾಗ ಗೊತ್ತಾ ನಂಗೆ. ಸುಡ್ ನೀರೆಲ್ಲ ಹಾಕಿಲ್ಲ, ಏನೋ ಸ್ವಲ್ಪ ಬಿಸಿ ಇರ್ತದೆ ಅಷ್ಟೇ, ಅದಕ್ಕೆಲ್ಲ ಮಾಡಬಾರ್ದು. ಬಿಸಿನೀರು ಮಾಡ್ಬೇಕು, ಒಳ್ಳೇದು ದೇಹಕ್ಕೆ. ಅವ ದಿನಾಲು ಇದ್ರಾಗಿನ ನೀರು ತಗೊಂಡು ಯಾಕವ ಸ್ನಾನ ಮಾಡಿಸ್ತೀಯ? ನನ್ನ ಗೆಳೆಯರ ಮನೆಗೆ ಅದೇನೋ ಕರೆಂಟಿಂದ ಐತವ, ಅಲ್ಲಿ ಸ್ವಿಚ್ ಆನ್ ಮಾಡ್ತಾರ, ಬಿಸಿ ನೀರು ಬರ್ತದೆ ಗೊತ್ತಾ? ಅದೆಲ್ಲ ಒಳ್ಳೇದಲ್ಲಪ್ಪ, ಕರೆಂಟಿಂದ ನೀರೆಲ್ಲ ಇದ್ರ ಕಾಸಿ ಮಾಡಿದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ, ಗೊತ್ತಾ? ಸುಶೀಲವ, ನಾನು ಒಂದು ಮನೆ ಕೆಲ್ಸಕ್ಕೆ ಹೋಗ್ತೀನಲ್ಲ, ಅವ್ರ ಮನೆಗೆ ಐತಿ, ಸ್ವಿಚ್ ಹಾಕಿದ ತಕ್ಷಣ ಬಿಸಿನೀರು ಬರ್ತೈತಿ. ಕರೆಂಟಿಂದಲ್ಲ ಭಾಳ ಹುಷಾರಾಗಿರ್ಬೇಕವ, ಅವೆಲ್ಲ ನಮ್ಮಂತವ್ರಿಗಲ್ಲ ಅದು. ಅವು ಕರೆಂಟಿನವು ಭಾಳ ಡೇಂಜರ್ ಇರ್ತಾವೆ, ನಾವೆಲ್ಲ ಹುಷಾರಾಗಿರ್ಬೇಕು. ಏನು ಬಿಡಿ, ಅವ ಅವಶ್ಯಕತೆ ಇದ್ರೆ ಅಷ್ಟೇ, ತುಂಬ ಅವಶ್ಯಕತೆ ಇದ್ರೆ ತರಬೇಕು, ಇಲ್ಲಾಂದ್ರೆ ಮನೆಗಿಂತ ಬಿಡ್ಕೋಬೇಕು. ಎಷ್ಟು ಒಳ್ಳೇದು ಇಂಥದ್ದಿದ್ರೆ ಹೇಳು. ಮತ್ತೆ ಇದಕ್ಕೆ ನೀರು ಕಾಸಬೇಕಾದ್ರೆ ಬೇವಿನಲ್ಲಿ ಮತ್ತೆ ದಾಸವಾಳದ ಹೂವು ಹಾಕಕ್ಕೆ ಹೇಳಿದ್ನಲ್ಲ, ಹಾಕಿಲ್ಲ? ಹಾಕಿದ್ರವ, ತಣ್ಣೀರು ಹಾಕ್ತಿದ್ದಂಗೆ ಬೇವಿನಲ್ಲಿನೂ ಮತ್ತೆ ದಾಸವಾಳದ ಹೂವನ್ನ ಹಾಕಿ ಆಮೇಲೆ ಉರಿ ಹಚ್ಚಿದ್ದು. ಅದೆಲ್ಲ ಯಾಕೆ ಹಾಕ್ಬೇಕು ನೀರಿಗೆ? ಅದು ತುಂಬ ಒಳ್ಳೇದು. ಬೇವಿನಲ್ಲಿ ಮತ್ತೆ ಅದು ದೇಹದಲ್ಲಿ ಕೀಟ ಇರ್ತಾವಲ್ಲ, ಅದೆಲ್ಲ ನಾಶ ಮಾಡ್ತತಿ, ಅದಕ್ಕೆ ಅವೆಲ್ಲ ಹಾಕಿ ಬಿಸಿ ಮಾಡಿ ಆಮೇಲೆ ಸ್ನಾನ ಮಾಡಬೇಕು. ಹೂನಪ್ಪ, ಹಾಗೆ ಎಲ್ಲ ಕಾಸಿ ಮಾಡೋದ್ರಿಂದ ಚರ್ಮದ ರೋಗ ಏನಿದ್ರು ಬರೋದಿಲ್ಲ. ಜೊತೆಗಲ್ಲೇ ಐತಲ್ಲ ಅಂಥದ್ರಲ್ಲೇ ಕಾಸ್ಕೊಂಡು ಮಾಡಬೇಕು, ಅದು ಇನ್ನೂ ಒಳ್ಳೇದು. ಹೌದಾ ಅಜ್ಜಿ? ಹ್ಞೂನ್ರಪ್ಪ, ಇದು ನಮ್ಮ ಅತ್ತೆ ಕಾಲದ್ದು, ಅವಾಗಿಂದನೂ ಇದನ್ನೇ ಬಳಸ್ಕೊಂಬಂದೀವಿ ನಾವು. ಏನೇನು ಆಗಿಲ್ಲ ನೋಡು, ಹಂಗೆ ಐತಿ. ಸರಿ ಆತ್ ನಡೀರಿ, ತಡ ಆಕತಿ, ಅಲ್ಲಿ ಬಚ್ಚಲ್ ಕಡೆ ನಡೀರಿ, ನಾನು ನೀರು ತಗೊಂಬರ್ತೀನಿ. ಹ್ಞೂ ಅತ್ತಿ, ನಿಮಗೆ ಚಹಾ ಮಾಡಿ ಒಳಗಿಟ್ಟೆ ನೋಡ್ರಿ, ಕುಡೀರಿ. ರಂಗವ್ವ, ನಿಮಗೂ ಚಹಾ ಹಾಕಿಟ್ಟೆ, ನೀನು ಕುಡಿ. ಅವ್ರಿಗೆ ಜಳಕ ಮಾಡಿಸಿ ಬಂದು ನಾಷ್ಟ ಕೊಡ್ತೀನಿ. ಹ್ಞೂ ಆಯ್ತು, ಕುಡಿತೀನಿ ನಾನು. ಆ ಹುಡುಗರಿಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ಜಳಕ ಮಾಡಿಸು. ಸರಿ ರೀ ಅತ್ತಿ. ಸುಶೀಲವ, ಇವತ್ತು ನನ್ನ ಪಗಾರದ ದಿನ. ಹ್ಞೂ ರಂಗವ್ವ, ಹೋಗಬೇಕಾದ್ರೆ ನೆನ್ಪು ಮಾಡು, ಕೊಡ್ತೀನಿ. ಹಾಗೆ ಮಧ್ಯಾಹ್ನ ಸ್ವಲ್ಪ ಜೋಳ ಹಸರು ಮಾಡಕ್ಕೆ ಬಂದ್ಬಿಡು, ಅದ್ರದ್ದು ಸೇರಿಸ್ಕೊಡ್ತೀನಿ ಸ್ವಲ್ಪ ಜಾಸ್ತಿನೇ. ಹ್ಞೂ ಆಯ್ತು ಸುಶೀಲವ, ಬರ್ತೀನಿ ತಗ. ಮತ್ತೆ ನಿಮ್ಮ ಮನೇಲೆಲ್ಲರೂ ಇದನ್ನ ಬಳಸ್ತೀರಾ? ಇವಾಗೆಲ್ಲಿ ಯಾರ ಮನೆಗೂ ಇಲ್ತದಿಲ್ಲ ಇಲ್ಲ, ಎಲ್ಲರ ಮನೇಲೂ ಬರೀ ಗೀಸರು ಹೀಟರು ಎಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಏನಂತದೇ ಬರಲಿ, ಇದ್ರೆ ಮುಂದೆ ಯಾವುದೂ ಇಲ್ಲ ಬಿಡ್ರಿ. ಇವಾಗ ಇದು ನೋಡಕ್ಕೆ ಸಿಗೋದೇ ತುಂಬ ಕಮ್ಮಿ ಆಗ್ಬಿಟ್ಟೈತೆ ಎಲ್ಲ ಕಡೆ. ಅವಾಗ ಎಲ್ಲರ ಮನೆ ಇತ್ಲ ಕಡೆ ಇದು ಇದ್ದೇ ಇರ್ತಿತ್ತು ನೋಡ್ರಿ. ಇದು ನೀರು ಹಾಕಿ ಬೇವಿನಲ್ಲಿ ದಾಸವಾಳದ ಹೂವು ತುಳಸಿ ಹಾಕಿ ಬಿಸಿ ಮಾಡಿದ ನೀರು ದೇಹಕ್ಕೆ ಎಷ್ಟು ಚಲೋ ರೀ. ಅವಾಗೆಲ್ಲ ಚೆನ್ನಾಗಿತ್ತು, ಇವಾಗೆಲ್ಲಿ, ಇವಾಗ ಯಾರು ಮಾಡೋದಿಲ್ಲ ಈ ಥರ ಅಲ್ವಾ? ಮಾಡ್ತಾರೆ, ಆದರೆ ತುಂಬ ಕಮ್ಮಿ ಆಗ್ಬಿಟ್ಟೈತೆ ಅಷ್ಟೇ. ಇವಾಗಿನ ಮಕ್ಕಳಿಗೆ ಇದು ಏನು ಅಂತಲೇ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆ, ಮತ್ತು ಎಷ್ಟು ಜನ ಯೂಸ್ ಮಾಡ್ತಿದ್ದೀರಾ ಹೇಳಿ? ಶಾಲೆಗೆ ಹೋಗುವಂತ ಅವ್ವ ತಲೆ ತಿಂತಾಳೆ ಇವಾಗ. ತಾಳು, ಹೊಟ್ಟೆ ನೋವು ಅಂತ ನಾಟಕ ಆಡ್ತೀನಿ. ತಾತನ್ಗೆ ಹೇಳಿದ್ರೆ ಹೊಟ್ಟೆ ನೋವು ಅಂತ ಹೇಳಿದ್ರೆ ಶಾಲೆಗೆ ಹೋಗ್ಬೇಡ ಅಂತತಿ ತಾತ, ಹಂಗೆ ಮಾಡ್ತೀನಿ. ಅವ್ವ ಹೊಟ್ಟೆ ನೋವ್ತೈತೆ. ಏನಾಯ್ತು ಮೊಮ್ಮಗನೇ? ತಾತ ಬೆಳಗ್ಗೆಯಿಂದ ಹೊಟ್ಟೆ ಜಗ್ಗು ನೋವ್ತೈತೆ ತಾತ. ಬೆಳಗ್ಗೆಯಿಂದ 3 ಸಲ ಎತ್ಲಕ್ಕೆ ಹೋಗಿ ಬಂದಿನಿ ತಾತ. ಅಯ್ಯೋ ಹೌದಾ, ಯಾಕೋಪ ಏನಾಯ್ತು ನಮ್ಮ ಮೊಮ್ಮಗನಿಗೆ? ತಾತ ಹೊಟ್ಟೆ ಜಗ್ಗು ನೋವ್ತೈತೆ ತಾತ, ನಾ ಶಾಲೆಗೆ ಹೋಗಕ್ಕೆ ಒಲ್ಲೆ. ಆತಪ್ಪ ಹೋಗ್ಬೇಡ, ಹೊಟ್ಟೆ ನೋವ್ತೈತೆ ಅಂದ್ರೆ ಮನೆಗೆ ಇರು. ನಿಮ್ಮಪ್ಪ ಹೆಂಗೆ ಹೇಳ್ತೀನಿ ನಾನು, ದವಾಖಾನೆ ಕರ್ಕೊಂಡು ಹೋಗ್ಬಾ ಸ್ವಲ್ಪ ಅಂತೇಳಿ ತೋರಿಸ್ಕೊಂಬರ್ತಾನ ಅವನು. ದವಾಖಾನೆಗೆ ಏನು ಬೇಡ ತಾತ, ಮನೆಗಿದ್ದು ಮಲ್ಕೊಂಡ್ರೆ ಸಾಕು, ಶಾಲೆ ಹೋಗೋದಷ್ಟೇ ಬೇಡ. ಹ್ಞೂ ಆಯ್ತು ಬಿಡಪ್ಪ, ಇವತ್ತು ಶಾಲೆಗೆ ಹೋಗ್ಬೇಡ. ಅವ್ವ ಬೈತಾಳ ತಾತ, ನೀನೇ ಹೇಳು ಶಾಲೆ ಕಳಿಸ್ಬೇಡ ಇವತ್ತು, ಹೊಟ್ಟೆ ನೋವ್ತೈತೆ ಅವನಿಗೆ ಅಂತೇಳಿ. ಆಯ್ತು ಬಿಡು, ನಾನು ಹೇಳ್ತೀನಿ. ಸ್ವಲ್ಪ ತಿಂಗೆ ನಾಟಕ ಮಾಡ್ತೀನಿ, ಅವ ಬಂದೋಗ ತನಕ. ಆಮೇಲೆ ಶಾಲೆ ತಡ ಆದ್ಮೇಲೆ ಅವನು ಕಳಿಸಲ್ಲ, ಆಮೇಲೆ ಆರಾಮಾಗಿ ಆಟಾಡಕ್ಕೆ ಹೋದ್ರೆ ಆತ. ಓ ತಾತ, ನೀನೇ ಹೇಳ್ಬೇಕು ನೋಡು. ನೀನೆಲ್ಲಿದ್ಯಾ? ನಾನು ಮನೆ ತುಂಬ ಹುಡ್ಕೊಂತೀನಿ, ಅಲ್ಲಿ ನಡಿ ಜಾಗಕ್ಕೆ ನಡಿ, ತಡ ಆಕತಿ ಶಾಲೆಗೆ. ಅವ ಹೊಟ್ಟೆ ತುಂಬಾ ನೋವ್ತೈತವ, ನಾ ಶಾಲೆಗೆ ಹೋಗಕ್ಕೆ ಒಳ್ಳೆ ಇವತ್ತು. ಹೌದಾ?
ಬೆಳಗ್ಗೆ ಎದ್ದು ಶಾಲೆಗೆ ಹೋಗೋ ಹೊತ್ತಿ ಕರೆಕ್ಟಾಗಿ ಹೊಟ್ಟೆ ನೋವು ಬರ್ತೈತಲ್ಲ ಅವ್ವ ಕರೆನೂ ಹೊಟ್ಟೆ ನೋವ್ತಾಯ್ತವ ನನಗೆ ಏಯ್ ಸಾಕ್ ನಡಿಯ ನಂಗೆ ಗೊತ್ತೈತಿ ಇಲ್ಲವ ಯಾಕೋ ಹೊಟ್ಟೆ ನೋವು ಅನ್ನಕುಂತದೆ ಬ್ಯಾಡ ಬಿಡು ಕಳ್ಸೋದು ಇವತ್ತಿನ ಶಾಲಿಗೆ ಅಯ್ಯೋ ಮಾವರೇ ನಿಮ್ಗೆ ಗೊತ್ತಿಲ್ಲ ಇವಂದು ನಾಟಕ ದಿನ ಒಂದು ಇದ್ದಿದೆ ಇವಂದು ಒಂದಿನ ಹೊಟ್ಟೆ ನೋವು ಒಂದಿನ ಜ್ವರ ಇನ್ನೊಂದಿನ ಕಾಲು ಕೈ ಎಲ್ಲ ಅಂತ ನೀವು ಬಿಟ್ರೆ ಸುಮ್ಮನಿರಿ ನೀವು ಏಯ್ ನಡಿ ಜಳಕ ಮಾಡಿ ಓದಕತ್ತಿ ಲೇ ಭಾಡ್ಯ ಅಕ್ಕಿನೂ ಸಣ್ಣಕ್ಕಿದ್ದಾಳೆ ಅಕ್ಕಿಗೆ ಶಾಲೆ ಕಳಿಸ್ಲಿ ಅಕ್ಕಿಗೂ ಬಿಟ್ಟು ಬರ್ತೀನಿ ಇವಾಗ ಅಂಗನವಾಡಿಗೆ ಆಕೆ ಅಂಗನವಾಡಿಗೆ ಹೋಗ್ತಾಳೆ ಆಕೆ ಹೋಗಲ್ಲೇನು ನಿನ್ ತರ ಆಕೆ ಹಠ ಮಾಡಲ್ಲ ಆಕೆ ಸಣ್ಣಕ್ಕೆ ಆದ್ರೂ ನಡಿ ಜಳಕಕ್ಕೆ ನಡಿ ಬೇಗ ತಯಾರಾಗಿ ಶಾಲೆ ಹೋಗಂತಿ ನಾನು ಹೋಗಲ್ಲವ ಇವತ್ತು ಬೇಡ ಈಗ ನಮ್ಮ ಹತ್ರ ಹೊಡ್ಸ್ಕಂತೀಯ ನೀನು ಒಂದ್ 4 ಬಿದ್ದು ಅಂದ್ರೆ ನೀನೇ ದಾರಿಗೆ ಬರ್ತಿ ಇವಾಗ ಅವ್ವ ಪ್ಲೀಸ್ ಅವ್ವ ಇವತ್ತೊಂದೇ ಶಾಲೆಗೆ ಹೋಗಲ್ಲ ನಾನು ನಾಳೆಯಿಂದ ಹೋಗ್ತೀನವ ಈಗ ನಡೀತೀಯ ತಗೊಂಬರ್ಲ ಕೋಲ್ನ ಹೇಳಿ ನೀನೆ ಓಕೆನೆ ಅಯ್ಯೋ ಏನ್ ಹುಡುಗರ ಏನವ ನಿನ್ ಗಂಡನು ಹಿಂಗೆ ಮಾಡ್ತಿದ್ದ ನೋಡಿ ಚಿಕ್ಕವನಿದ್ದಾಗ ಶಾಲಿಗೆ ಹೋಗ್ಬೇಕು ಅಂದ್ರೆ ಆಗ್ತಿರ್ಲಿಲ್ಲ ಅವನಿಗೆ ಅವರು ಹಿಂಗೆ ಮಾಡ್ತಿದ್ರಮ್ಮವ ಹೋನವ ಶಾಲಿಗೆ ಹೋಗ್ಬೇಕು ಅಂದ್ರೆ ಸಾಕು ಹೊಟ್ಟೆ ನೋವು ಜ್ವರ ಅದು ಇದು ಅಂತ ಹೇಳ್ತಿದ್ದ ಅವ್ರವ್ವ ಅಂತೂ ಹೊಡೆದು ಕಳಿಸ್ತಿದ್ಲು ಎಳ್ಕೊಂಡು ಹೋಗಿ ಶಾಲೆಗೆ ಮುಂದೆ ಬಿಟ್ಟು ಬರ್ತಿದ್ಲು ಹಂಗೆ ಚಿಕ್ಕವರಿದ್ದಾಗ ಎಲ್ರು ಹಂಗೆ ಮಾಡ್ತಿದ್ರು ರಾಜಮ್ಮವರೇ ಹೋನವ ಅದು ಒಂದು ವಯಸ್ಸು ಹಂಗ್ ಮಾಡಿಸ್ತತಿ ಏನ್ ಮಾಡ್ತಿ ಹೇಳು ಹೌದ್ರಿ ಮಾವರೇ ಮಾವರೇ ಬರ್ರಿ ನಾಷ್ಟಕ್ಕೆ ಹಾಕೊಟ್ಬಿಡ್ತೀನಿ ತಿನ್ನಂತ್ರಿ ನೀವು ಹೋಗಿ ನಿಮ್ಮ 2 ಮಕ್ಳಿಗೂ ಜಳಕ ಮಾಡಿಸ್ ಕರ್ಕೊಂಬಾರವ ಆಮೇಲೆ ತಿಂದ್ರಾತು ಇವಾಗ ಚಾ ಕುಡಿಯೋಕೆ ಕುಂತೀನಿ ಇನ್ನೂ ಕುಡಿಯೋದು ಮುಗಿದ್ಮೇಲೆ ತಿಂತೀನಿ ಸರಿ ಮಾವ ಚಾ ಕುಡ್ದು ಬರ್ರಿ ನಾಷ್ಟ ಕೊಡ್ತೀನಿ ನಾನು ಅವ್ರಿಗೆ ಜಳಕ ಮಾಡ್ಸಕ್ ಹೋಗ್ತೀನಿ ನಾನು ಸ್ವಲ್ಪ ಶಾಲೆಗೆ ಹೋಗಕ್ಕೆ ತಡ ಆಗ್ಬಿಡೋದಿಲ್ಲ ಅಂದ್ರೆ ಆತು ಹೋಗವ ನೀನು ಏನ್ ಹುಡುಗ್ರ ಏನು ಶಾಲೆಗೆ ಹೋಗಕ್ಕೆ ಅಳ್ಳಿತಾವ ನೀವು ಎಲ್ರು ಶಾಲೆಗೆ ಹೋಗಕತ್ತೈತಿ ಅಂತೇಳಿ ಹೊಟ್ಟೆ ನೋವು ಕಾಲು ನೋವು ಜ್ವರ ಅಂತೇಳಿ ಹೇಳ್ತಿದ್ರ ಎಲ್ಲರೂ ಹಿಂಗ್ ಮಾಡೇ ಮಾಡಿರ್ತೀರ ನಂಗೆ ಗೊತ್ತು